ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ವಾಸ್ತು ಲೆಸನ್ ಜೊತೆ ಬಂದಿದ್ದೀನಿ. ಈ ಸಿರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಲ್ಲಿ ಸಾಕಷ್ಟು ವಾಸ್ತು ರಿಲೇಟೆಡ್ ವಿಡಿಯೋಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಬರಲಿದೆ. ಆದರೆ ನಿಮ್ಮಲ್ಲಿ ಯಾರಾದರೂ ನನ್ನನ್ನು ನೀವು ವಾಸ್ತುವನ್ನು ನಂಬ್ತೀರಾ ಅಂತ ಕೇಳಿದ್ರೆ ನನ್ನ ಉತ್ತರ ದ್ವಂದ್ವದಲ್ಲೇ ಇರುತ್ತೆ. ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಎಲ್ಲವೂ ಸರಿ ಇದ್ದಾಗ ಯಾವುದು ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ. ಆದರೆ ಏನೋ ಒಂದು ಸಮಸ್ಯೆ ಬಂದಾಗ, ಏನೋ ಒಂದು ಕೆಟ್ಟದಾದಾಗ ನಮಗೆ ಎಲ್ಲವೂ ಇದರಿಂದಲೇ ಆಯ್ತೇನೋ ಎನ್ನುವಂತಹ ಪರಿಸ್ಥಿತಿಗೆ ನಾವು ಬಂದು ಮುಟ್ತೀವಿ. ಹಾಗೇನಾದರೂ ಸಮಸ್ಯೆ ಆದರೆ ಮನೆಯಲ್ಲಿ ಹೆಂಡತಿ ಹೇಳಿದ್ರು, ಅಮ್ಮ ಹೇಳಿದ್ರು, ಇನ್ಯಾರೋ ಸ್ನೇಹಿತರು ಹೇಳಿದ್ರು ಅಂತ ನೀವು ಯಾರಾದರೂ ವಾಸ್ತು ಕನ್ಸಲ್ಟೆಂಟ್ ಮೀಟ್ ಮಾಡಿದಾಗ ಅವರು ನಿಮ್ಮ ಮನೆಯಲ್ಲಿ ಯಾವುದೋ ಮೂಲೆ ಸರಿ ಇಲ್ಲ, ಇನ್ಯಾವುದೋ ಜಾಗ ಸರಿ ಇಲ್ಲ, ದೇವರ ಮನೆ ಸರಿಯಾಗಿಲ್ಲ, ಟಾಯ್ಲೆಟ್ ಕಮೋಡ್ ಸರಿಯಾಗಿ ಪ್ಲೇಸ್ ಮಾಡಿಲ್ಲ, ಹೀಗೆಲ್ಲ ಹೇಳಿದಾಗ ನಿಮಗೆ ತುಂಬಾನೇ ಸಮಸ್ಯೆ ಆಗುತ್ತೆ. ಅವುಗಳನ್ನ ರಿಪೇರಿ ಮಾಡೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಇವೆಲ್ಲಕ್ಕೂ ಒಂದೇ ಪರಿಹಾರ, ಸ್ವಲ್ಪನಾದರೂ ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ಕನ್ಸ್ಟ್ರಕ್ಷನ್ಗೆ ಕೈ ಹಾಕೋದು. ಹಾಗಿರುವಾಗ ಒಂದು ಸ್ವಂತ ಮನೆಯನ್ನ ಕಟ್ತೀರಾ ಅಂದ್ರೆ ಕೆಲವೊಂದು ಬೇಸಿಕ್ ವಾಸ್ತು ಟಿಪ್ಸ್ಗಳನ್ನ ತಿಳ್ಕೊಂಡಿರಿ. ಇದರಿಂದ ಮನೆ ಕಟ್ಟಿರುವಾಗ ನಿಮಗೆ ಸಮಸ್ಯೆಗಳು ಆಗದೇ ಇರಲಿ, ಮುಂದೆ ಏನೋ ಪ್ರಾಬ್ಲಮ್ ಆದಾಗ ಯಾರನ್ನೋ ಅಪ್ರೋಚ್ ಮಾಡಿದಾಗ ಲಕ್ಷಾಂತರ ರೂಪಾಯಿ ನಷ್ಟ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ವಾಸ್ತು ರಿಲೇಟೆಡ್ ಬೇಸಿಕ್ ಕೆಲವೊಂದು ವಿಷಯಗಳನ್ನ ಈ ಒಂದು ಕಂಪ್ಲೀಟ್ ಸಿರೀಸ್ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೋಸ್ಕರ ನಾವು ತರ್ತಾ ಇದ್ದೀವಿ. ಸೊ ಇವತ್ತು ನಾವು ಒಂದು ಸೈಟ್ ಅನ್ನ ತಗೊಂಡಿದೀವಿ. ಆ ಸೈಟ್ ಅಲ್ಲಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಯಾವ ದಿಕ್ಕಿನಲ್ಲಿ ಹೆಚ್ಚು ಜಾಗ ಬಿಡಬೇಕು, ಎಲ್ಲಿ ಜಾಸ್ತಿ ಬಿಡಬೇಕು, ಎಲ್ಲಿ ಕಡಿಮೆ ಬಿಡಬೇಕು ಎನ್ನುವಂತಹ ವಿಷಯದ ಮೇಲೆ ಇವತ್ತಿನ ಈ ವಿಡಿಯೋ. ಇನ್ನು ನಿಮ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದ್ರೆ ಅದ್ರ ಬಗ್ಗೆ ನೀವು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿನ R&D ಮಾಡಿ ಒಂದು ಒಳ್ಳೆಯ ವಿಡಿಯೋ ತರುವಂತಹ ಪ್ರಯತ್ನವನ್ನ ಇನ್ ಫ್ಯೂಚರ್ ನಾನು ಮಾಡ್ತೀನಿ. ಯಾವ ದಿಕ್ಕಿನಲ್ಲಿ ಹೆಚ್ಚು ಜಾಗ ಬಿಡಬೇಕು, ಮನೆ ಯಾವ ಮೂಲೆಯಲ್ಲಿ ಕಟ್ಟಬೇಕು, ಕಾಂಪೌಂಡ್ ಗೋಡೆಯಿಂದ ಎಷ್ಟು ಅಂತರ ಇರಬೇಕು, ಪೂರ್ವ, ಉತ್ತರ, ದಕ್ಷಿಣ, ಪಶ್ಚಿಮ ದಿಕ್ಕುಗಳ ಮಹತ್ವ ಏನು, ಈ ಎಲ್ಲವೂ ಇವತ್ತಿನ ವಿಡಿಯೋದಲ್ಲಿದೆ. ಮೊದಲು ದಿಕ್ಕುಗಳ ಪರಿಚಯ. ಎಲ್ಲರಿಗೂ ಇರುವಂತದ್ದೇ. ಪೂರ್ವ ಸೂರ್ಯೋದಯದ ದಿಕ್ಕು, ಪಶ್ಚಿಮ ಸೂರ್ಯಾಸ್ತದ ದಿಕ್ಕು, ಉತ್ತರ ಮತ್ತು ದಕ್ಷಿಣ, ಹಾಗೆ 4 ಮೂಲ ದಿಕ್ಕುಗಳಿವೆ. ಈಶಾನ್ಯ, ನಾರ್ತ್ ಈಸ್ಟ್, ಆಗ್ನೇಯ ಸೌತ್ ಈಸ್ಟ್, ನೈಋತ್ಯ ಸೌತ್ ವೆಸ್ಟ್, ವಾಯುವ್ಯ ನಾರ್ತ್ ವೆಸ್ಟ್. ಈ 4 ದಿಕ್ಕುಗಳು ಕನ್ನಡದಲ್ಲಿ ಉಪದಿಕ್ಕುಗಳು ಅಂತ ಕರೆಯಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ದಿಕ್ಕಿಗೂ ತನ್ನದೇ ಆದ ಶಕ್ತಿ ಮತ್ತು ಪ್ರಭಾವವಿದೆ. ಇನ್ನು ಇವತ್ತಿನ ವಿಡಿಯೋದ ಮೂಲ ಪ್ರಶ್ನೆ, ಯಾವ ದಿಕ್ಕಿನಲ್ಲಿ ಹೆಚ್ಚು ಜಾಗ ಇರಬೇಕು? ಮನೆ ಕಟ್ಸ್ಬೇಕು ಅಂತ ಇದ್ರಾ? ಆಷಾಢ ಆಫರ್ ಬೇಕಾ ನಿಮ್ಗೆ? ಬನ್ರಿ ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರೆಗೆ. ಹೌದು ವೀಕ್ಷಕರೇ, ಇಲ್ಲಿ ಆಷಾಢ ಆಫರ್ ಧಮಾಕ ಸುರಿ ಮಳೆನೇ ನಡೀತಾ ಇದೆ ಅಂತ ಹೇಳ್ಬೋದು. ಬಟ್ ನೀವು ಆಷಾಢದಲ್ಲಿ ಕಟ್ಸ್ಬೇಕು ಅಂತೇನಿಲ್ಲ, ಬುಕ್ ಮಾಡ್ಕೊಳ್ಳಿ, ಶ್ರಾವಣದಿಂದ ಕಟ್ಬೋದು. ಆದರೆ ನೀವು ಇವಾಗ ಬುಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ ವರೆಗಿನ ಬೆನಿಫಿಟ್ಸ್ ಅನ್ನ ಇವತ್ತು ನಾನು ನಿಮ್ಗೆ ಉಚಿತವಾಗಿ ತಗೊಂಡ್ಬಂದಿದ್ದೀನಿ. ಹೌದು ವೀಕ್ಷಕರೇ, ಹಾಗಾದ್ರೆ ಬುಕ್ ಮಾಡ್ಕೊಂಡ್ರೆ ಏನೇನು ಸಿಗುತ್ತೆ ವೀಕ್ಷಕರೇ? ಇಲ್ಲಿ ನಿಮಗೆ 1000 ಲೀಟರ್ನ ಓವರ್ ಹೆಡ್ ವಾಟರ್ ಟ್ಯಾಂಕ್ ವರ್ತ್ ₹9,000 to 10,000 ರೂಪೀಸ್ದು ಫ್ರೀ ಆಗಿ ಸಿಗ್ತಾ ಇದೆ. ಅದಷ್ಟೇ ಅಲ್ಲ, ಅದರ ನಂತರ ಬರ್ತಾ ಇರುವಂಥದ್ದು 200 ಲೀಟರ್ನ ಸೋಲಾರ್ ವಾಟರ್ ಹೀಟರ್, ಅದು ಕೂಡ 25,000 ಇಂದ 30,000 ರೂಪೀಸ್ ವರ್ತ್ ಇರ್ತಾ ಇರುವಂಥದ್ದು. ಅದಾದ ನಂತರ ನಿಮ್ಮ ಮನೆ ಎಲ್ಲ ಬಾತ್ರೂಮ್ಗಳಿಗೆ ಅಪ್ ಟು 3 ಗೀಸರ್ ಅನ್ನ ಕೊಡ್ತಾ ಇದ್ದೀವಿ. ಅದು ಕೂಡ ಬ್ರ್ಯಾಂಡೆಡ್ 21,000 ರೂಪೀಸ್ ವರೆಗೂ ವರ್ತ್ ಇರ್ತಾ ಇರುವಂಥದ್ದು 25 ಲೀಟರ್. ಅಂಡ್ ಅದಾದ ನಂತರ ಬರ್ತಾ ಇರುವಂಥದ್ದು ಹಿಕ್ವಿಸನ್ ಅವರ CCTV ಕ್ಯಾಮ್ರಾ. ಎಂಟೈರ್ ಮನೆಗೆ G+2 ಕಟ್ಸ್ತೀರಾ, ಇಡೀ ಮನೆ ಎಲ್ಲೆಲ್ಲಿ ಬೇಕು ನಿಮಗೆ ಎಲ್ಲ ಕಡೆನೂ ಕೂಡ CCTV ನಮ್ಮ ಕಡೆಯಿಂದ. ಅಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪ್ರೆಸ್ಟೀಜ್ ನ ವಿಶ್ವಾಸಾರ್ಹ ಇರುವಂತಹ ಗ್ರೈಂಡರ್. ಹೌದು ವೀಕ್ಷಕರೇ, ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ 5,000 ರೂಪೀಸ್ ವರ್ತ್ ಇರುವಂಥದ್ದು, CCTV 30,000 to 35,000 ವರ್ತ್ ಇರುವಂಥದ್ದು. ಸೊ ಓವರ್ ಆಲ್ ಗೆ ನಿಮಗೆ 90,000 ಇಂದ 1 lakh ವರ್ತ್ ಇರುವಂತಹ ಇವೆಲ್ಲ ಕಾಂಬೋನ ಉಚಿತವಾಗಿ ಫ್ರೀ ಆಗಿ ಸಿಗ್ತಾ ಇದೆ. ಬಟ್ ಇದು ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಆಷಾಢ ಆಫರ್. ಮಂಗಳವಾರ ಆಷಾಢ ಸ್ಟಾರ್ಟ್ ಆಗುತ್ತೆ, ಅವತ್ತು ಬುಕ್ ಮಾಡಬೇಕು. ಯಾವತ್ತು ಆಷಾಢ ಎಂಡ್ ಆಗುತ್ತೆ, ಸ್ಕ್ರೀನ್ ಮೇಲೆ ಡೇಟ್ ಬರ್ತಾ ಇದೆ, ಅವತ್ತಿಗೆ ಇದು ಎಂಡ್ ಆಗುತ್ತೆ. ಯಾಕಂದ್ರೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಾವು ಆಫರ್ ಜಾಸ್ತಿ ದಿನ ಕೊಡೋಕ್ಕಾಗಲ್ಲ. ಕ್ವಾಲಿಟಿ ಮೇಲೆ ನಾವು ಯಾವತ್ತು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಮನೆ ಬೇಕು, ಜೊತೆಲಿ ಆಫರ್ ಬೇಕು, ಈ ಕನ್ನಡಕವರನ್ನ ಭರವಸೆ ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ನಮ್ಮ ಬ್ರಿಕ್ ಅಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ಗೆ ಬರಬಹುದು ವೀಕ್ಷಕರೇ. ಯಾಕಂದ್ರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ. ವಾಸ್ತು ಪ್ರಕಾರ ಪೂರ್ವದಲ್ಲಿ ಮತ್ತು ಉತ್ತರದಲ್ಲಿ ಹೆಚ್ಚು ಖಾಲಿ ಜಾಗ ಇರಬೇಕು.
ಇನ್ನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದ್ರೆ ಪೂರ್ವದಿಂದ ಸೂರ್ಯನ ಬೆಳಕು ಮನೆಯೊಳಗೆ ಪ್ರವೇಶಿಸುತ್ತೆ. ಇದರಿಂದ ಉತ್ತಮವಾದ ಬೆಳಕು, ಗಾಳಿ ಮತ್ತು ಆರೋಗ್ಯಕರವಾದ ವಾತಾವರಣ ಸಿಗುತ್ತೆ. ಉತ್ತರ ದಿಕ್ಕು ತೆರೆದಾಗ ಇದರಿಂದ ಪ್ರಾಕೃತಿಕ ಬೆಳಕು ಅಷ್ಟೇ ಅಲ್ಲದೆ ಗಾಳಿಯ ಹರಿವಿಗೂ ಉತ್ತಮವಾದ ಒಂದು ಅವಕಾಶ ಇಲ್ಲಿ ಸಿಗುತ್ತೆ. ಇನ್ನು ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಸ್ವಲ್ಪ ಕಡಿಮೆ ಜಾಗ ಬಿಡಬೇಕಾಗತ್ತೆ. ಇದರರ್ಥ ಮನೆಯ ಕಟ್ಟಡವನ್ನ ಸಾಧ್ಯವಾದಷ್ಟು ನೈಋತ್ಯ ಭಾಗಕ್ಕೆ ಸರಿಸಿ ಕಟ್ಟುವುದು ವಾಸ್ತುವಿನ ಪ್ರಕಾರ ಉತ್ತಮ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಸಾಮಾನ್ಯವಾಗಿ ಸಣ್ಣ ನಿವೇಶನಗಳಲ್ಲಿ ಅಂದ್ರೆ 30-40 ಸೈಟ್ ನಲ್ಲಿ ಎಷ್ಟು ಜಾಗ, ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕಾಗತ್ತೆ ಅನ್ನೋದಾದ್ರೆ ಪೂರ್ವದಲ್ಲಿ 5ರಿಂದ 8 ಅಡಿಗಳಷ್ಟು, ಉತ್ತರದಲ್ಲಿ 4ರಿಂದ 6 ಅಡಿಗಳಷ್ಟು ಮತ್ತು ದಕ್ಷಿಣ ಮತ್ತು ಪಶ್ಚಿಮದಲ್ಲಿ 2ರಿಂದ 3 ಅಡಿಗಳಷ್ಟು ಸೆಟ್ ಬ್ಯಾಕ್ ಬಿಡಬಹುದು. ಇನ್ನು 40-60 ಸೈಟ್ ಇದೆ ಅಂದ್ರೆ ಆಗ ಪೂರ್ವದಲ್ಲಿ 8ರಿಂದ 10 ಅಡಿ, ಉತ್ತರದಲ್ಲಿ 6ರಿಂದ 8 ಅಡಿ, ದಕ್ಷಿಣದಲ್ಲಿ 3ರಿಂದ 5 ಅಡಿ ಮತ್ತು ಪಶ್ಚಿಮದಲ್ಲೂ ಕೂಡ 3ರಿಂದ 5 ಅಡಿಯಷ್ಟು ಜಾಗವನ್ನ ಬಿಡಬಹುದು. ಆದ್ರೆ ಬಿಬಿಎಂಪಿ, ಬಿಡಿಎ ಕಟ್ಟಡಗಳ ನಿಯಮಗಳು ಬೇರೆಯಾಗಿರಬಹುದು. ಆದ್ದರಿಂದ ಅನುಮೋದಿತ ಪ್ಲಾನ್ ಪ್ರಕಾರವೇ ನಿರ್ಮಾಣ ಮಾಡಿ. ಆದರೆ ಉತ್ತರ ಮತ್ತು ಪೂರ್ವದ ಕಡೆಯಲ್ಲಿ ಒಂದು ಸ್ವಲ್ಪನಾದ್ರೂ ಹೆಚ್ಚು ಜಾಗ ಬಿಡುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ತಪ್ಪಾದ್ರೆ ಏನಾಗುತ್ತೆ? ವಾಸ್ತು ನಂಬಿಕೆಗಳ ಪ್ರಕಾರ ಉತ್ತರದಲ್ಲಿ ಜಾಗ ಕಡಿಮೆ ಇದ್ರೆ ಆರ್ಥಿಕ ಸಮಸ್ಯೆಗಳು ಉಂಟಾಗಬಹುದು. ಪೂರ್ವದಲ್ಲಿ ಜಾಗ ಕಡಿಮೆ ಇದ್ರೆ ಮಕ್ಕಳ ಶಿಕ್ಷಣ ಮತ್ತು ಪ್ರಗತಿಗೆ ಅಡೆತಡೆ ಆಗಬಹುದು. ಈಶಾನ್ಯ ಭಾಗದಲ್ಲಿ ಸಂಪೂರ್ಣ ಮುಚ್ಚಿದ್ರೆ ಮನೆಯ ನೆಮ್ಮದಿ ಕಡಿಮೆ ಆಗಬಹುದು. ಮತ್ತೆ ವೈಜ್ಞಾನಿಕ ದೃಷ್ಟಿಯಿಂದ ಹೋಗೋದಾದ್ರೆ ಪೂರ್ವದಲ್ಲಿ ಖಾಲಿ ಜಾಗ ಇದ್ರೆ ಬೆಳಗಿನ ಸೂರ್ಯನ ಬೆಳಕು ದೊರೆಯುತ್ತೆ. ಉತ್ತರ ಭಾಗದಲ್ಲಿ ತೆರೆದಿದ್ರೆ ದಿನಪೂರ್ತಿ ಮೃದುವಾದ ಬೆಳಕು, ಗಾಳಿ ಮನೆಯೊಳಗೆ ಬರುತ್ತೆ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ತೆರೆದಿದ್ರೆ ಆ ಭಾಗದಲ್ಲಿ ಹೆಚ್ಚು ಬಿಸಿಲು ಮತ್ತು ಬಿಸಿಯಾದ ಗಾಳಿ ಮನೆಯೊಳಗೆ ಬರಬಹುದು. ಹಾಗಾಗಿ ಪರಂಪರೆಯಿಂದ ಈ ರೀತಿಯ ವಿನ್ಯಾಸವನ್ನ ಅನುಸರಿಸಲಾಗ್ತಾ ಇದೆ. ಇನ್ನು ಕಾಂಪೌಂಡ್ ಗೋಡೆಗಳ ವಿಷಯಕ್ಕೆ ಬಂದ್ರೂ ಇದೇ ಕಾರಣ. ಏನು ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗದ ಗೋಡೆಗಳು ಕಟ್ಟಡಕ್ಕೆ ಹತ್ತಿರವಿರಬೇಕು. ಪೂರ್ವ ಮತ್ತು ಉತ್ತರ ಭಾಗದ ಕಾಂಪೌಂಡ್ ಗೋಡೆಗಳು ಮನೆಯಿಂದ ಸ್ವಲ್ಪ ದೂರ ಇರಬೇಕು. ಇದಕ್ಕೂ ಅದೇ ಕಾರಣ. ವೆಂಟಿಲೇಷನ್ಗೆ ಸಪೋರ್ಟಿವ್ ಆದಂತಹ ವಾತಾವರಣ ನಿರ್ಮಿಸೋದಕ್ಕಾಗಿ ನಮ್ಮ ಪೂರ್ವಜರು ಈ ರೀತಿ ಮಾಡಿರಬಹುದು. ವಾಸ್ತುವನ್ನ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಿದಾಗ ಅದು ಒಂದು ವಿಜ್ಞಾನದಂತೆಯೇ ಕಾಣುತ್ತೆ. ಹಾಗಾಗಿ ಎಲ್ಲವನ್ನೂ ಅನುಮಾನಿಸಿ ನೋಡ್ಬೇಕಾಗಿಲ್ಲ. ಸ್ವಲ್ಪ ಮಟ್ಟಿನ ವಿಮರ್ಶೆ ಮಾಡಿದ್ರೆ, ಸ್ವಲ್ಪ ಮಟ್ಟಿನ R&D ಮಾಡಿದ್ರೆ ನಮ್ಮ ಪೂರ್ವಜರು ಎಲ್ಲವೂ ನಮ್ಮ ಅನುಕೂಲಕ್ಕಾಗಿ ಮಾಡಿದ್ದಾರೆ ಎನ್ನುವಂಥದ್ದು ಅರ್ಥವಾಗುತ್ತೆ. ಸ್ನೇಹಿತರೆ, ಮತ್ತೆ ಹೇಳ್ತಿದ್ದೀನಿ, ಮನೆ ಕಟ್ಟುವುದು ಜೀವನದ ದೊಡ್ಡ ಕನಸು. ಆದ್ರಿಂದ ಯಾವುದೇ ನಿವೇಶನ ಖರೀದಿಸುವ ಮೊದಲು ಮತ್ತು ಮನೆ ನಿರ್ಮಾಣ ಮಾಡುವ ಮೊದಲು ದಿಕ್ಕುಗಳನ್ನ ಪರಿಶೀಲಿಸಿ, ಅನುಮೋದಿತ ಪ್ಲಾನ್ ಅನ್ನ ಪರಿಶೀಲಿಸಿ, ಸರಿಯಾದ ಎಂಜಿನಿಯರ್, ಟೆಕ್ನಿಷಿಯನ್ಗಳ ಸಲಹೆಯನ್ನ ಪಡೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತಕರವಾಗಿದೆ ಅಂತ ಭಾವಿಸ್ತೀನಿ. ಹಾಗಾಗಿದ್ರೆ ಈ ವಿಡಿಯೋವನ್ನ ಸ್ನೇಹಿತರೊಂದಿಗೆ, ಮನೆ ಕಟ್ತಾ ಇರೋರೊಂದಿಗೆ ಶೇರ್ ಮಾಡಿ. ಕೇವಲ ವಾಸ್ತು, ವಸ್ತು ಅಂತ ಹೇಳದೆ ಅವುಗಳ ಹಿಂದಿನ ವಿಜ್ಞಾನವನ್ನು ಹೇಳುವಂತಹ ಪ್ರಯತ್ನ ನಮ್ಮದು. ಹಾಗಾಗಿ ನಿಮಗೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಯಾವುದೇ ರೀತಿಯ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ಮೊದಲೇ ಹೇಳಿದಾಗೆ ನೀವು ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.